ಏನ್ ನಡೆಸಿದ್ದಾರೆ. ಅದರಲ್ಲಿ ಮತ್ತೆ ಕೇಂದ್ರ ಸರ್ಕಾರವನ್ನ ದೂರುವಂತ ಕೆಲಸ ಮಾಡಿದ್ದಾರೆ. 70 ಲಕ್ಷ ಮೆಟ್ರಿಕ್ ಟನ್ ಅನ್ನ ವಿದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ನಿಲ್ಲಿಸಿ ನಮ್ಮ ದೇಶಕ್ಕೆ ಎಷ್ಟು ಬೇಕು ಎಷ್ಟು ಆಧಾರದ ಮೇಲೆ ರಫ್ತಾಗುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ 17 ಲಕ್ಷ ಎಕರೆ ಬೆಳೆದರೂ ಕೂಡ 54 ಲಕ್ಷ ಟನ್ ಮಾತ್ರ ಬೆಳೆದಿದ್ದಾರೆ. ಕಳೆದ ವರ್ಷ 15 ಲಕ್ಷ ಟನ್ ಬೆಳೆದಿದ್ದು 17 ಲಕ್ಷ ಬೆಳೆದಿದ್ದಾರೆ. 2 ಲಕ್ಷ ಎಕರೆ ಹಾನಿಯಾಗಿದೆ. ಹಾನಿಗಂತೂ ಪರಿಹಾರ ಕನಿಷ್ಠ ಬೆಂಬಲ ಬೆಲೆ ಆದರೂ ಕೊಡಬೇಕು. ರಾಜ್ಯ ಸರ್ಕಾರ ಕರ್ತವ್ಯ ಮಾಡಲಿ. ಇವರೇನು ಮುಖ್ಯಮಂತ್ರಿಗಳಿದ್ದಾರ ಅಥವಾ ರೈತರ ವಿಚಾರದಲ್ಲಿ ಬರೀ ಪೋಸ್ಟ್ಪೋನ್ ಕೆಲಸ ಮಾಡೋಕ್ಕಿದ್ದಾರೆ. ಮಾತಾಡ್ತಿದ್ರೆ ಕೇಂದ್ರಕ್ಕೆ ತೋರಿಸುವಂಥದ್ದು. ಹಿಂದೆ ಯಡಿಯೂರಪ್ಪರು ಇದ್ದಾಗ ಎಲ್ಲ ಇದ್ದಾಗ ಇದೇ ಗೋವಿಂಜಾಳವನ್ನು ಖರೀದಿ ಮಾಡಿದ್ವಿ. ಅವೇನು ಕೇಂದ್ರಕ್ಕೆ ನಾವು ಬಟ್ಟು ಮಾಡಿ ತೋರಿಸೋಣ ಕಾಯಲಿಲ್ಲ. ಖರೀದಿ ಮಾಡಬೇಕು. ಖರೀದಿ ಮಾಡಿದ ಮೇಲೆ ಇದೇನು ಹಾಳಾಗುವಂಥ ಬೆಳೆ ಅಲ್ಲ. ಇದು ಇಟ್ಟಾಗ ಮತ್ತು ಒಳ್ಳೆ ರೇಟ್ ಬಂದಾಗ ರಾಜ್ಯ ಸರ್ಕಾರ ಮಾಡಿ ಲಾಭ ಮಾಡಿಕೊಂಡು ಇಲ್ಲದೇ ಇದ್ದರೆ ವ್ಯತ್ಯಾಸ ಬಂದರೆ ಕೇಂದ್ರ ಸರ್ಕಾರ ದುಡ್ಡು ಕೊಡೋದು MSP. ಆದ್ದರಿಂದ ರೈತರ ಬೇಡಿಕೆ ಏನಿದೆ MSP 2400 ಇನ್ನೊಂದು 600 ಹಾಕಿ 3000 ಕೊಡುವಂಥ ಬೇಡಿಕೆ ಇದೆಯಲ್ಲ. ರೈತರ ಬಗ್ಗೆ ಕಳಕಳಿ ಇದ್ದರೆ ರೈತರ ಬಗ್ಗೆ ಕೂಡಲೇ ಖರೀದಿಯನ್ನು ಮಾಡಬೇಕು ಅಂತ ಒತ್ತಾಯನ ಈ ರೈತರು ಹೋರಾಟ ಮಾಡ್ತಾ ಇದ್ರು ಸರ್. ಅದನ್ನ ನಿಲ್ಲಿಸಿ ಸಭೆಯನ್ನು ಕರೆದು ರೈತ ಮುಖಂಡರ ಜೊತೆ ಚರ್ಚೆ ಮಾಡಿದ್ರೆ ಬರೀ ಸಭೆಯಲ್ಲಿ ಬರೀ ಪತ್ರ ಬರೆಯುವ ವಿಚಾರ ಮಾತ್ರ ಪ್ರಸ್ತಾಪ ಮಾಡಿ ಕೆಲಸ ರಾಜ್ಯ ಸರ್ಕಾರ ಅಲ್ಲ, ಆಫೀಸ್ ಆಗಿದೆ. ಇನ್ನೊಂದು ಸರ್, ಕಾಂಗ್ರೆಸ್ ಪಾಳಯದಲ್ಲಿ ಕೂಡ ರಾಜ್ಯ ರಾಜಕಾರಣದಲ್ಲಿ ದೆಹಲಿ ಹೋಗ್ತಾ ಇದ್ದಾರೆ. ಪಾಳಯದಲ್ಲಿ ಅವರು ಮುಖ್ಯಮಂತ್ರಿ ಆಗಲಿ, ಹೀಗೆ ಮಾತಾಡ್ತಾರೆ.